ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ನಿಮ್ಮ ಜೊತೆ ಒಂದು ಮಾರ್ನಿಂಗ್ ಡೇ ರೊಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಮ್ಮನ ಮನೇಲಿ ಇದ್ದಾಗ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿದ್ದೆ. ಅಂತಂದರೆ ವಾಪಸ್ ಹಸ್ಬೆಂಡ್ ಮನೆಗೆ ಬರ್ತಾ ಇದ್ದೆ ಆ ದಿನ. ಸೊ ಆ ದಿನ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿರೋದನ್ನ ನಿಮ್ಮ ಜೊತೆ ಆ್ಯಡ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಟೈಮ್ ಎದ್ದು ಸ್ವಲ್ಪ ಟೈಮ್ ಬಿಸಿಲು ಕಾಯೋಣ, ಯಾಕಂದರೆ ಅಲ್ಲೊಂದು ಸ್ವಲ್ಪ ಫ್ರೀ ಇರ್ತೀನಿ, ಅಮ್ಮ ಇರುತ್ತೆ ತಿಂಡಿ ಮಾಡುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಬಿಸಿಲು ಕಾಯ್ತಿದ್ದೆ. ಹಂಗೇ ಬಿಸಿಲೆಲ್ಲ ಕಾದಿದ್ದು ಒಳಗಡೆಗೆ ಬಂದಾದಮೇಲೆ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟೊಂದು ಥರದ ಹೂಗಳನ್ನ ಕುಯ್ಕೊಬಂದು ಇಟ್ಟಿದ್ದಾರೆ ಅಂತ. ಅಂದರೆ ಫೋಟೋಗೆ ಮುಡ್ಸೋದಕ್ಕೆ ಅಂತ ಅಂದ್ಬಿಟ್ಟು, ಹಾಗೆಯೇ ನಾನು ಮುಡ್ಕೊಂಡು ಹೋಗಲಿ ಅಂದ್ಬಿಟ್ಟು ಹೂವು ಎಲ್ಲ ತೊಗೊಬಂದು ಇಟ್ಟಿದ್ರು. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಥರದ ದಾಸವಾಳದ ಹೂವು ಆಗಿರ್ಬೋದು, ಮತ್ತು ಇನ್ನೂ ಥರವಾಗಿರೋ ಹೂಗಳಿತ್ತು. ಅಂದರೆ ಪಟ್ಟಿಗೆ ಹೂವು ಅಂತ ನಾವು ಕರಿತೀವಿ ಇದನ್ನು. ನೀವು ನೋಡ್ತಾ ಇರ್ಬೋದು ಪಿಂಕ್, ಲೈಟ್ ಪಿಂಕ್ ಮತ್ತು ಬ್ಲೂ, ವೈಟ್ ಈ ಕಲರ್ನ ಕನಕಾಂಬರ ಹೂವು, ಗುಲಾಬಿ ಹೂವು, ಲೈಟ್ ಗುಲಾಬಿ, ರೆಡ್ ಗುಲಾಬಿ, ವೈಟ್ ಗುಲಾಬಿ, ಸೊ ಒಂಥರ ಡಿಫ್ರೆಂಟ್ ದಾಸವಾಳದ ಹೂಗಳು ಎಲ್ಲನೂ ಕೂಡ ಬಿಡಿಸಿಟ್ಟಿದ್ರು. ಹಾಗೇನೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊತಿದ್ದೆ. ನಿಮ್ಮ ಮನೇಲಿ ಇದೇ ಥರ ಹೂ ಗಿಡಗಳನ್ನ ಬೆಳೆಸ್ಕೊಂಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಮ್ಮ ಅಮ್ಮನ ಮನೇಲಂತೂ ಸಿಕ್ಕಾಪಟ್ಟೆ ಹೂವಿನ ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ. ಹಾಗೇ ಬೆಳಗಿನ ತಿಂಡಿನ ಬಂದುಬಿಟ್ಟು ಪೂರಿನ ಮಾಡಿತ್ತು. ಸೊ ಹಾಗೇ ಪೂರಿ ಎಲ್ಲ ತಿಂದ್ಕೊಂಡು ನಿಮ್ಮ ಜೊತೆ ಹಂಗೆ ಶೇರ್ ಮಾಡಿಕೊಂಡೆ. ಲಾಸ್ಟ್ ಡೇ ಮಗಳು ಹೋಗ್ತಿದ್ದಾಳೆ ಅಂತ ಅಂದ್ಬಿಟ್ಟು ಏನೇನು ಇಷ್ಟ ಅದನ್ನೆಲ್ಲ ಮಾಡಿ ಮತ್ತು ಎಲ್ಲನೂ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿತ್ತು. ಸೊ ಹಾಗೇ ಟಿಫನ್ನೆಲ್ಲ ತಿಂದು ಫ್ರೆಶ್ ಅಪ್ ಆದೆ ನಾನು ಕೂಡ. ಹಂಗೇನೆ ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಬೂಂದಿ ಖಾರ ಮನೆಯಲ್ಲೇ ಮಾಡಿಸ್ತಾ ಇರೋದು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಾಮೂಲಿ ನಾರ್ಮಲಾಗಿ ನಿಮಗೆ ಗೊತ್ತಿರುತ್ತೆ ಯಾವ ಥರ ಮಾಡ್ಬೋದು ಅಂತ. ನಾನು ಹಂಗೇ ಯಾವ ಥರ ಮಾಡೋದು ಏನು ಒಂದು ಸತಿ ಟ್ರೈ ಮಾಡೋಣ ಅಂದ್ಬಿಟ್ಟು ವಿಡಿಯೋ ಕ್ಲಿಪ್ಪಿಂಗ್ನ ಹಂಗೆ ತೊಗೊಂಡೆ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇವಾಗ ಮತ್ತೆ ಹಸ್ಬೆಂಡ್ ಮನೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಬಂದುಬಿಟ್ಟು ಫ್ರೈಡೇ ಬಂದಿದ್ದೆ ಊರಿಗೆ, ಅಂದರೆ ನಿನ್ನೆ. ಸೊ ಇವತ್ತಿನ ವಿಡಿಯೋ ಅಂದರೆ ಸ್ಯಾಟರ್ಡೇ ವಿಡಿಯೋನ ಸ್ಯಾಟರ್ಡೇನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫ್ರೈಡೇ ಬಂದು ಮನೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಯಾಕಂದರೆ ಸ್ಯಾಟರ್ಡೇ ವಾರ ಆಗಿರೋದ್ರಿಂದ ಅದನ್ನೆಲ್ಲ ಕ್ಲೀನ್ ಮಾಡಿ ಕಸ ಎಲ್ಲ ತೆಗೆದು ಮನೆಯೆಲ್ಲ ಒರೆಸಿ ಎಲ್ಲನೂ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ಮಧ್ಯಾಹ್ನದಿಂದ ಸಂಜೆ ತನಕನೂ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಹಾಗೆ ಫ್ಲವರ್ಸ್ ಎಲ್ಲ ಹಾಕಿಡಬೇಕಾಗಿತ್ತು. ನಾನು ಊರಿಗೆ ಹೋಗಿದ್ದಾಗ ಅದೆಲ್ಲ ತೆಗೆದಿಟ್ಬಿಟ್ಟಿದ್ರು. ಸೊ ಇವಾಗ ಮತ್ತೆ ಅದನ್ನೆಲ್ಲ ವಾಶ್ ಮಾಡಿ, ಮತ್ತು ಸೇವಂತಿಗೆಗೆ ಗುಲಾಬಿ ಹೂವು ಎರಡೂ ಕೂಡ ಇತ್ತು. ಅದನ್ನೆಲ್ಲ ಮತ್ತೆ ನೀರೆಲ್ಲ ಹಾಕಿ ಅದನ್ನು ಹಾಕಿಡ್ತಾ ಇದ್ದೆ ಸಂಜೆ ಟೈಮಲ್ಲಿ. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮತ್ತೆ ಬಂದುಬಿಟ್ಟು ಇದು ಸ್ಯಾಟರ್ಡೇ ಡೇ ಮಾರ್ನಿಂಗ್ ಟೈಮ್ ರೊಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಬೆಳಗ್ಗೆ ಒಂದು 6:30 ಆಗಿತ್ತು. 6:30 ಆಗಿದ್ರೂ ಕೂಡ ಇನ್ನೂ ಕತ್ಲೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ನಾನು ಕೂಡ 6:30ಗೆ ಎದ್ದೆ. ಅರೌಂಡ್ 6:30ಗೆ ಅಂತ ಅಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಟೈಮಿಂಗ್ಸು. ಸೊ 6:30ಗೆ ಎದ್ದು ಮೊದಲು ನಾನು ಮಾಡೋ ಕೆಲಸ, ಎದ್ದ ತಕ್ಷಣ ಫಸ್ಟು ಬೆಡ್ ಸ್ಪ್ರೆಡ್ನ ನೀಟಾಗಿ ಮಡಚಿ ಎತ್ತಿಡ್ತೀನಿ. ಫಸ್ಟ್ ನನ್ನ ಕೆಲಸನೇ ಅದಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಬೇರೆ ಕೆಲಸ ಎಲ್ಲ ಮಾಡ್ಕೋತೀನಿ. ಈ ಆರೇ ಆದರೂ ಅಷ್ಟೇ, ಫಸ್ಟು ನಾವು ಬೆಡ್ನ ಮೇಕಿಂಗ್ ಮಾಡಾದಮೇಲೆ ಅದೊಂದು ಸ್ವಲ್ಪ ಡಿಸಿಪ್ಲಿನಾಗಿ ಕಾಣಿಸುತ್ತೆ. ಹಾಗೆಯೇ ಸ್ವಲ್ಪ ಕಾಮ್ ಅಂತ ಅನಿಸುತ್ತೆ. ಜಾಸ್ತಿ ಮೆಸ್ಸಿ ಆಗಿರೋ ಥರ ಏನೋ ಅನಿಸಲ್ಲ. ಸೊ ಕಂಫರ್ಟಬಲ್ ಆಗಿರುತ್ತೆ ಅಂತ ಫಸ್ಟು ನಾನು ಬೆಡ್ನ ರೆಡಿ ಮಾಡ್ತೀನಿ. ಸೊ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾದಮೇಲೆ ಸ್ಕ್ರೀನ್ ಎಲ್ಲ ಓಪನ್ ಮಾಡ್ತಿದ್ದೀನಿ. ನೀವು ನೋಡ್ತಾ ಇರ್ಬೋದು ಇನ್ನೂ ಕತ್ಲೇನೇ ಇದೆ. 6:30 ಆಗಿದೆ. ಆ ಥರ ಆದರೂ ಕೂಡ, ಅಷ್ಟು ಟೈಮ್ ಆಗಿದ್ರು ಕೂಡ ಇನ್ನೂ ಕತ್ಲೆ ಥರನೇ ಕಾಣಿಸ್ತಾ ಇತ್ತು. ಸೊ ರೂಮಲ್ಲಿರೋವಂಥ ಸ್ಕ್ರೀನ್ ಎಲ್ಲ ಓಪನ್ ಮಾಡಿದ್ದಾದಮೇಲೆ ಮತ್ತೆ ಇವಾಗ ನಾನು ಹಾಲಲ್ಲಿ ಬಂದು ಓಪನ್ ಮಾಡ್ತಿದ್ದೀನಿ. ಹಾಲಲ್ಲಿ ಬಂದು ಓಪನ್ ಮಾಡೋಣ ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅದು ಸಿಕ್ಕಾಪಟ್ಟೆ ಕತ್ಲೆ ಕಾಣಿಸೋದ್ರಿಂದ ನಾನು ಲೈಟ್ ಆನ್ ಮಾಡಿ ಇವಾಗ ಸ್ಕ್ರೀನ್ ಎಲ್ಲ ಆನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಮನೆ ಒಳಗಡೆಯಿಂದ ಸ್ವಲ್ಪ ಕತ್ಲೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಹಂಗೇನೆ ಇನ್ನೊಂದು 5 to 2 minutes ಆದ ತಕ್ಷಣ ಸಡನ್ನಾಗಿ ಬೆಳಕು ಬಂತು ಅಂತಲೇ ಹೇಳ್ತೀನಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಮೇನ್ ಡೋರೆಲ್ಲ ಓಪನ್ ಮಾಡಿ ರಂಗೋಲಿ ಬಿಡಿಸ್ಬೇಕಾಗಿತ್ತು.
ಮತ್ತು ತುಂಬ ದಿನ ಆಗಿಬಿಟ್ಟಿತ್ತು, ಗಿಡಗಳಿಗೆಲ್ಲ ನೀರೆಲ್ಲ ಹಾಕೇ ಇರಲಿಲ್ಲ. ಅಂದರೆ ಹಾಕಿದ್ರು, ಬಟ್ ಆದರೂ ಸ್ವಲ್ಪ ಒಣಗೋಗಿದೆಯೇನೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಫಸ್ಟ್ ಗಿಡಗಳಿಗೆಲ್ಲ ನೀರು ಹಾಕಿ, ಹಾಗೇನೆ ತುಳಸಿ ಗಿಡ ಅಷ್ಟೇ ಸ್ವಲ್ಪ ಒಣಗೋದ ಥರ ಅನ್ನಿಸ್ತಾ ಇದೆ. ಅದನ್ನೆಲ್ಲ ನೀಟಾಗಿ ಕಟ್ ಮಾಡೋಣ ಆಮೇಲೆ ಅಂದ್ಬಿಟ್ಟು ಫಸ್ಟು ಅದಕ್ಕೆ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಕಸ ಎಲ್ಲ ತೆಗೆದು ಹೊಸ್ಲನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಎಲ್ಲ ನೀರೆಲ್ಲ ಎಡ್ಚಿ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಎಲ್ಲ ಬಿಡಿಸಿ ಬಂದಿದ್ದಾದಮೇಲೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ. ಸೊ ಹಾಗೇ ಫ್ರೆಶ್ ಅಪ್ ಆಗಿ ಬಂದಾದಮೇಲೆ ಮತ್ತು ಮುಖ ಎಲ್ಲ ವಾಶ್ ಮಾಡಬೇಕಾಗಿತ್ತು. ವಾರ ಆಗಿರೋದ್ರಿಂದ ಸ್ನಾನಕ್ಕೆ ನೀರು ಕಾಯಿಸ್ಬೇಕಾಗಿತ್ತು. ಸೊ ಪಾತ್ರೆ ಎಲ್ಲ ಅರೌಂಡ್ ನಾನು ಡೈಲಿ ವಾಶ್ ಮಾಡ್ಕೋತೀನಿ, ಅಂದರೆ ನೈಟ್ ಟೈಮೇ ವಾಶ್ ಮಾಡ್ಕೋತಿದ್ದೆ, ಬಟ್ ಇವತ್ತು ಆಗಲಿಲ್ಲ. ಸೊ ಬೆಳಗ್ಗೆ ಎದ್ದು ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿ ಅದನ್ನು ತೊಗೊಬಂದು ಅದರ ಜಾಗಕ್ಕೆ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಒಂದು ಸೈಡು ಬಿಸಿನೀರು ಕಾಯಕ್ಕೆ ಇಟ್ಟಿದ್ದೀನಿ, ಮತ್ತು ಇನ್ನೊಂದು ಸೈಡು ಗಂಜಿ ಮಾಡೋದಕ್ಕೆ ಇಟ್ಟಿದ್ದೀನಿ, ಮತ್ತು ಇನ್ನೊಂದು ಸೈಡ್ ಬಂದುಬಿಟ್ಟು ಮುಖ ತೊಳೆಯೋಕ್ಕೆ ನೀರನ್ನು ಕೂಡ ಕಾಯಿಸೋಕೆ ಇಟ್ಟಿದ್ದೀನಿ. ಸೊ 3 ಕೆಲಸನೂ ಅಟ್ ಎ ಟೈಮ್ ಆಗುತ್ತೆ ಅಂತ ಎಲ್ಲ ಕೆಲಸ ಪಾತ್ರೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲ ಜೋಡಿಸಿದ್ದಾದಮೇಲೆ ಬಿಸಿನೀರು ಕೂಡ ಕಾದಿದ್ದಾದಮೇಲೆ ಅದನ್ನು ಒಂದು ಸೈಡ್ ಎತ್ತಿಟ್ಟು ಹಾಗೆಯೇ ಗಂಜಿ ಮಾಡೋದಕ್ಕೂ ಕೂಡ ಪ್ರಿಪೇರ್ ಮಾಡಿ ಇಟ್ಕೋತಾ ಇದ್ದೀನಿ. ಟಿಫನ್ ಬಂದುಬಿಟ್ಟು ಫಸ್ಟು ಅಂದರೆ ಫೇಸ್ ವಾಶ್ ಎಲ್ಲ ಮಾಡ್ಕೊಬಂದಿದ್ದಾದಮೇಲೆ ಬಿಸಿನೀರು ಕುಡಿದು ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಕೂಡ ಫೇಸ್ ವಾಶ್ ಎಲ್ಲ ಮುಗಿಸ್ಕೊಂಬಂದೆ. ಸೊ ಫೇಸ್ ವಾಶ್ ಎಲ್ಲ ಮುಗಿಸ್ಕೊಬಂದ್ಮೇಲೆ ಇವಾಗ ರೆಡಿ ಆಗ್ತಾ ಇದ್ದೀನಿ. ಅಂತಂದರೆ ವಿಭೂತಿ ಎಲ್ಲ ಹಚ್ಚಿ ಕ್ರೀಮ್ ಎಲ್ಲ ಹಚ್ಕೊಂಡು ತಲೆ ಎಲ್ಲ ಬಾಚ್ಕೊಂಡು ಸ್ವಲ್ಪ ನಾರ್ಮಲ್ ಅನ್ನೋ ಥರ ಲುಕ್ ಬರ್ಸ್ಕೊಂಡು ಮತ್ತೆ ಹೋಗ್ಬಿಟ್ಟು ನೆಕ್ಸ್ಟ್ ಬೇರೆ ಕೆಲಸಗಳನ್ನ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗ್ತಾ ಇದ್ದೀನಿ. ನಾನು ಟಿಫನ್ನ ಬಂದುಬಿಟ್ಟು ಇವಾಗ ನೀವು ನೋಡ್ತಾ ಇರ್ಬೋದು ಶಾವಿಗೆ ಉಪ್ಪಿಟ್ಟನ್ನ ಮಾಡಿದೆ. ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಶಾವಿಗೆ ಉಪ್ಪಿಟ್ಟನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆ ಚಟ್ನಿ ಕೂಡ ಮಾಡಿ ಇಟ್ಕೊಂಡಿದ್ದೆ. ಶಾವಿಗೆ ಉಪ್ಪಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಉದುದ್ರಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ, ತುಂಬ ಚೆನ್ನಾಗಿ ಆಗಿತ್ತು. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು, ಮತ್ತು ಸ್ವಲ್ಪ ಸಾಂಬಾರೆಲ್ಲ ಮಾಡಬೇಕಾಗಿತ್ತು ಮಧ್ಯಾಹ್ನಕ್ಕೆ. ಅದಕ್ಕೋಸ್ಕರ ಫಸ್ಟು ಫ್ರಿಜ್ಜಲ್ಲಿರೋ ತರಕಾರಿಗಳನ್ನೆಲ್ಲ ತೆಗೆದು ಸ್ವಲ್ಪ ಟೈಮ್ ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ. ನೀವು ಯಾರು ಇದೇ ಥರ ಮಾಡ್ತಿದ್ರೆ ಅಂದರೆ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಆದಷ್ಟು ಸ್ವಲ್ಪ ಟೈಮ್ ಹೊರಗಡೆ ತೆಗೆದಿದ್ದಾದಮೇಲೆ ಸ್ವಲ್ಪ ಟೈಮ್ ಆದರೂ ಅದನ್ನು ನೀರಲ್ಲಿ ನೆನೆಸಿಡಿ ಆಯಿತಾ. ಯಾಕಂದರೆ ಅದು ರೂಮ್ ಟೆಂಪ್ರೇಚರ್ಗೆ ಬರಬೇಕಲ್ವ. ಸೊ ಹಾಗಾಗಿ ಅದಾದಮೇಲೆ ಕಟ್ ಮಾಡಿ ಮತ್ತು ನಿಮ್ಮ ಕೆಲಸನ ಮಾಡ್ಕೊಳ್ಳಿ. ಮತ್ತು ನಾನು ಕೂಡ ಅದನ್ನೇ ಮಾಡಿದೆ. ಸೊ ಸಾಂಬಾರಿಗೆಲ್ಲ ಕೂಗಕ್ಕೆ ಇಟ್ಬಿಟ್ಟು ಇವಾಗ ಕಸ ಎಲ್ಲ ನೀಟಾಗಿ ತೆಗಿತಿದ್ದೀನಿ. ಅಂದರೆ ಇದು ಮಾರ್ನಿಂಗ್ ರೋಟೀನ್ ಅಲ್ವಾ, ಸೊ ಬೇಗ ಬೇಗ ಒಂದು ಸೈಡ್ ಸಾಂಬಾರು ಆಗ್ತಾ ಇರುತ್ತೆ. ನಾನು ಅಷ್ಟರಲ್ಲಿ ಕಸ ಎಲ್ಲ ತೆಗೆದು ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಎಲ್ಲನೂ ರೆಡಿ ಮಾಡಿ ಇಟ್ಬಿಟ್ರೆ ನನ್ನ ಕೆಲಸ ಆಲ್ಮೋಸ್ಟ್ ಮುಗಿತಾ ಬರುತ್ತೆ ಬೆಳಗಿನ ಟೈಮ್ ಕೆಲಸ. ಹಾಗೆಯೇ ತಿಂಡಿ ಎಲ್ಲ
ಎಲ್ಲ ತಿಂದಿರ್ತೀವಲ್ವ ಆ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಕೂಡ ವಾಶ್ ಮಾಡಿ ಅದನ್ನು ಕೂಡ ಎತ್ತಿಟ್ಟಾಯಿತು. ಸೊ ಇದಾದಮೇಲೆ ನೆಕ್ಸ್ಟ್ ಇನ್ಯಾವುದಾದ್ರು ಕೆಲಸ ಇದೆಯಾ ಅಂತ ನೋಡ್ತಿದ್ದೆ. ವೆಜಿಟೇಬಲ್ಸ್ ಎಲ್ಲ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕಾಗಿತ್ತು, ಅದನ್ನು ಕೂಡ ಮುಗಿಸ್ಕೊಬಿಡೋಣ ಅಂದ್ಬಿಟ್ಟು ಅದನ್ನು ಕೂಡ ಮುಗಿಸ್ಕೊಂಡೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಬೆಳಗಿನ ಟೈಮಿನ ವಿಡಿಯೋ, ಅಂದರೆ 6:30 to 10 o'clock ವಿಡಿಯೋ ಇದಾಗಿತ್ತು. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.